ಇವಾಗ ನಾನು ಗಮನಿಸ್ತಾ ಇದ್ದೆ, ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಫ್ಯಾನ್ಸು ಬಂದರು, ನಿಮ್ಮ ಜೊತೆ ಸೆಲ್ಫಿ ತಗೊಂಡ್ರು. ನಮ್ಮ ಬಾಸ್ ಆದಷ್ಟು ಬೇಗ ಹೊರಗೆ ಬರ್ತಾರೆ, ನಿಮ್ಮ ನಟನೆ ಬಗ್ಗೆ ಹಾಡಿ ಹೊಗಳಿದ್ರು, 2 ಸತಿ ನೋಡಿದ್ರು, ನಿಮ್ಮ ಡೈಲಾಗ್ಗಳನ್ನು ಹೇಳಿ ಹೋದರು. ಸೊ ಏನು ಹೇಳ್ತೀರಾ ಮೇಡಮ್ ದರ್ಶನ್ ಬಗ್ಗೆ, ಅವ್ರ ಫ್ಯಾನ್ಸ್ ತೋರಿಸಿದಂಥ ಪ್ರೀತಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಕಲಾವಿದೆಯಾಗಿ ಪ್ರತಿಯೊಬ್ಬ ಕಲಾವಿದ್ರೂ ನಾನು ತುಂಬ ಅಂದರೆ ತುಂಬ ಆದರದಲ್ಲಿ ಮತ್ತು ಒಂದು ಪ್ರೀತಿಯಲ್ಲಿ ಗೌರವದಲ್ಲಿ ನೋಡ್ತೀನಿ. ಸೊ ನನಗೆ ಕಲಾವಿದ್ರಂದ್ರೇ ಎಲ್ಲರೂ ಸ್ಪೆಷಲ್. ನನಗೆ ಫ್ಯಾನ್ಸ್ ಅಂದ್ರೂ ಅಷ್ಟೇ. ನಾನು ತುಂಬ ಕಮ್ಮಿ ಏನು ಈ ಕಡೆ ಫ್ಯಾನ್ಸು ಆ ಕಡೆ ಫ್ಯಾನ್ಸು ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಂತೆಲ್ಲ ಗಮನಿಸೋದು ಮತ್ತು ಅದ್ರ ಬಗ್ಗೆ ಮಾತಾಡೋದು ಯೋಚನೆ ಮಾಡೋದೆಲ್ಲ ಕಮ್ಮಿ. ನನಗೆ ಸಿನಿ ಪ್ರಿಯರ್ ಅಂತಂದರೆ ಸಿನಿ ಪ್ರಿಯರ್ ಅಷ್ಟೇ. ಅವ್ರ ಕಡೆ ಇವ್ರ ಕಡೆ ಆ ಗುಂಪು ಈ ಗುಂಪುನೆಲ್ಲ ನಾನು ನಂಬಲ್ಲ. ಸೊ ನಾನು ಕಲಾವಿದೆಯಾಗಿ ನಾನು ಎಲ್ಲ ಕಲಾವಿದ್ರ ಫ್ಯಾನ್ ನಾನು ಕೂಡ. ಸೊ ದರ್ಶನ್ ಸರ್ ಇರಬಹುದು, ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ನಮ್ಮ ಕನ್ನಡ ಕಲಾವಿದರು ಇರ್ಬೋದು, ಪರಭಾಷೆ ಕಲಾವಿದರು ಇರ್ಬೋದು, ಎಲ್ಲರ ಮೇಲೂ ಒಂದು ವಿಶೇಷ ಗೌರವ ಇದೆ. ಹಾಗೆ ದರ್ಶನ್ ಸರ್ ಮೇಲೂ ತುಂಬ ವಿಶೇಷ ಗೌರವ ಇದೆ. ತುಂಬ ಪಾಸಿಟಿವ್ ವ್ಯಕ್ತಿ ಅಂತ ನನಗೆ ನೀವು ಅನ್ನಿಸ್ತಿದ್ರಿ. ನಿಮ್ಮ ಮಾತುಗಳು ತುಂಬ ಪಾಸಿಟಿವ್ ಆಗಿದೆ. ಇಂಡಸ್ಟ್ರಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿ, ರಜನಿಕಾಂತ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶಗಳು ಕೂಡ ಹುಡುಕಿ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಫೈನಲಿ ನಿಮ್ಮ ಮುಂದಿನ ಡ್ರೀಮು ಆ್ಯಂಡ್ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಮುಂದಿನ ಡ್ರೀಮ್ ಏನಂತ ಅಂದರೆ, ನಾನು ಏನೇ ಬಂದ್ರೂ ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತೀನಿ. ಸೊ ಅದೇ ನನ್ನ ಡ್ರೀಮ್. ಸ್ವಾಸ್ಥ್ಯವಾಗಿ ಆರೋಗ್ಯಕರವಾಗಿ ನನ್ನ ಸುತ್ತ ಇಟ್ಕೊಂಡು ಬದುಕಬೇಕು ಅನ್ನೋದೇ ನನ್ನ ಡ್ರೀಮ್ ಆ್ಯಕ್ಚುಲಿ. ಸೊ ಅದು ಮೀರಿ ಎಲ್ಲರಿಗೂ ನಾನು ಏನು ಹೇಳ್ತೀನಿ, ದಯವಿಟ್ಟು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಒಂದಷ್ಟು ಆರೋಗ್ಯಕರವಾಗಿರುವಂಥ ಯೋಚನೆಗಳನ್ನ ಮಾಡಿ, ಇದಿಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಹಾಯ ಮಾಡೋಣ, ಎಲ್ಲರೂ ದನಿ ನಾವು ಹಾಕಬೇಕು, ಯಾವಾಗಲೂ ಮಾತಾಡಬೇಕು, ಪಾಸಿಟಿವ್ ಆಗಿರಬೇಕು, ಆರೋಗ್ಯಕರವಾಗಿರುವಂಥ ಚಿಂತನೆಗಳು, ಆರೋಗ್ಯಕರವಾಗಿರುವಂಥ ಮಾತುಗಳು, ಇದನ್ನೇ ಆಡೋಣ. ಮತ್ತು ನಮ್ಮ ಕನ್ನಡ ಸಿನಿಮಾಗಳು, ಎಲ್ಲ ಸಿನಿಮಾಗಳನ್ನೂ ಪ್ರೀತಿಸಿ, ನಮ್ಮ ಕನ್ನಡ ಸಿನಿಮಾಗಳನ್ನ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾಗಳನ್ನ ನೋಡಿ. ನನ್ನ ಮೇಲೆ ನೀವು ಇಟ್ಟ ಒಂದು ಪ್ರೀತಿ ಹಾರೈಕೆನ ನಾನು ಕಡೆ ತನಕ ಉಳಿಸ್ಕೊತೀನಿ. ಈ ಹಾರೈಕೆ ಮತ್ತು ಆಶೀರ್ವಾದ ಕಡೆ ತನಕ ನನ್ನ ಮೇಲೆ ನಿಮಗೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾದ ಮಾತುಗಳನ್ನು ಹೇಳಿದ್ರಿ. ಇನ್ನಷ್ಟು ಬೆಳೆಯಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಯಶೋಧ ಅವರೇ. ತುಂಬ ಖುಷಿಯಾಯಿತು ನನಗೆ ಝೀ ಕನ್ನಡ ನ್ಯೂಸ್ ಜೊತೆ ಮಾತಾಡಿ. ಆ ಒಂದು ವೇದಿಕೆಗೂ ಥ್ಯಾಂಕ್ ಯು ಸೋ ಮಚ್, ವಾಹಿನಿಗೂ ಮತ್ತು ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ವೆರಿ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಅಭಿಮಾ ಸಿನಿಮಾದಲ್ಲಿ ಗಿರಿಜಾ ಪಾತ್ರದಲ್ಲಿ ಮಿಂಚಿರುವಂತಹ ಪ್ರಿಯಾ ಅವರ ಮಾತುಗಳು ಇದು. ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಝೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.